ಓವರ್ ಸ್ಪೀಡು ಡ್ರಂಕ್ ನೀವು ಈ ವಿಚಾರವಾಗಿ ಏನೇ ನೀವು ವೈಲೇಷನ್ಸ್ ಮಾಡಿದ್ರೆ ಅದಕ್ಕೆ ಪೆನಾಲ್ಟಿ ಹಾಕ್ತೀವಿ. ಇನ್ನು ಎಜುಕೇಶನ್, ಇದರಲ್ಲಿ ಎಜುಕೇಶನ್ ಪಾರ್ಟ್ ಬರುತ್ತೆ. ಯಾಕಂದ್ರೆ ಕೆಲವು ಜನರಿಗೆ ಅಂದ್ರೆ ತಿಳುವಳಿಕೆ ಇರೋದಿಲ್ಲ ಇನ್ನ ಟ್ರಾಫಿಕ್ ರೂಲ್ಸ್ ಬಗ್ಗೆ. ಆ ಟೈಮಲ್ಲಿ ತಿಳುವಳಿಕೆಯನ್ನು ಮೂಡಿಸಬೇಕಾಗುತ್ತೆ ಟ್ರಾಫಿಕ್ ಪೊಲೀಸ್ನವ್ರ ಕೆಲಸ. ಆ ನಿಟ್ಟಿನಲ್ಲಿ ಇವತ್ತು ನಿಮ್ಮ ಶಾಲೆಗೆ ಬಂದಿರೋದು ಟ್ರಾಫಿಕ್ ರೂಲ್ಸ್ಗೆ ಸಂಬಂಧಪಟ್ಟ ಕೆಲವು ತಿಳುವಳಿಕೆಗಳನ್ನು ತಮಗೆ ಮೂಡಿಸುವಂಥದ್ದು. ಆಯ್ತಾ? ಕೆಲವು ವಿಚಾರಗಳನ್ನ ನಾನು ಪ್ರಶ್ನೆಯಾಗಿ ಕೇಳ್ತಾ ಹೋಗ್ತೀನಿ, ಉತ್ತರ ನೀವೇ ಕೊಡ್ತಾ ಹೋದ್ರೆ ನಿಮಗೆ ಗೊತ್ತಾಗುತ್ತೆ ಅಂತೇಳಿ. ಗೊತ್ತಾಯ್ತಾ? ಫಸ್ಟ್ ಆಫ್ ಆಲ್, ಈಗ ನಿಮ್ಮ ಏಜ್ ಗ್ರೂಪಿಗೆ ಯಾರಿಗೂ ಸಹಿತ ಲೈಸೆನ್ಸ್ ಕೊಡಲ್ಲ. ಹೋಗ್ತೀರಾ? ಕರೆಕ್ಟಾ? ನಿಮ್ಗೆ ಇನ್ನು 18 ವರ್ಷ ಆಗಿಲ್ಲ, ಆ ಕಾರಣಕ್ಕೆ ನಿಮ್ಗೆ ಯಾರಿಗೂ ಲೈಸೆನ್ಸ್ ಇರೋದಿಲ್ಲ. ಗೊತ್ತಾಯ್ತಾ? ರಸ್ತೆನ ಎರಡು ರೀತಿಯಲ್ಲಿ ಬೆಳೆಸ್ತಾರೆ ಜನರು. ಒಂದು, ರಸ್ತೆ ಯಾರ್ಯಾರು ಬೆಳೆಸ್ತಾರೆ? ರಸ್ತೆ ಬೆಳೆಸೋರು ಯಾರು? ಏನ್ ಮಾಡ್ತೀರಿ ನೀವು? ಕರೆಕ್ಟಾ? ನೀವು ಪಾದಾಚಾರಿಗಳು. ಗೊತ್ತಾ? ರಸ್ತೆನ ಇಬ್ರು, ಒಂದು ಪಾದಾಚಾರಿಗಳು, ಇನ್ನೊಂದು ವಾಹನ ಸವಾರಿ, 2 ಜನ ಬೆಳೆಸ್ತಾರೆ. ಕರೆಕ್ಟಾ? ಅಲ್ಲಿ ಪಾದಾಚಾರಿಗಳು ನೀವು. ಈಗೇನಾದ್ರೆ ನಿಮಗೆ ಲೈಸೆನ್ಸ್ ಇಲ್ಲ, ನಿಮಗೆ ಗಾಡಿ ಓಡಿಸೋಕ್ಕೆ ಲೈಸೆನ್ಸ್ ಇಲ್ಲ, ನಿಮಗೆ ರೈಟ್ಸ್ ಇಲ್ಲ. ಗೊತ್ತಾಯ್ತಾ? ಅಲ್ಲಿ ತನಕ ನೀವು ಪಾದಾಚಾರಿಗಳಾಗಿರ್ತೀರಿ. ಪಾದಾಚಾರಿಗಳಾದಾಗ ಗೊತ್ತಾಯ್ತಾ, ರಸ್ತೆ ಯಾವ ಭಾಗದಲ್ಲಿ ಯಾವ ದಿಕ್ಕಿನ ಯಾವ ಭಾಗದಲ್ಲಿ ಚಲಿಸಬೇಕು ಅಂತ ಗೊತ್ತಿದೆಯಾ? ಯಾವ ಭಾಗದಲ್ಲಿ? ಫುಟ್ಪಾತ್ ಅನ್ನ ಬಳಸಬೇಕು. ಫುಟ್ಪಾತ್ ಇಲ್ದಿರೋ ಜಾಗದಲ್ಲಿ ಲೆಫ್ಟ್ ಸೈಡು ವಾಹನ ಹೋಗ್ತಾ ಇರುತ್ತೆ. ಕರೆಕ್ಟಾ? ಲೆಫ್ಟ್ ಸೈಡ್ ವಾಹನ ಹೋಗ್ತಾ ಇರುತ್ತೆ. ಬಟ್ ನೀವು ನಡ್ಕೊಂಡ್ ಬರ್ಬೇಕಾ ರೈಟ್ ಸೈಡ್ ಬರ್ಬೇಕಂದ್ರೆ ವಾಹನಗೆ ವಿರುದ್ಧ ದಿಕ್ಕಿನಲ್ಲಿ ನೀವು ಚಾಲನೆ ಮಾಡ್ಬೇಕು. ಯಾವಾಗಲೂ ನಡ್ಕೊಂಡ್ ಬರ್ಬೇಕು. ವಾಹನ ಯಾವಾಗಲೂ ವಿರುದ್ಧ ದಿಕ್ಕಿನಲ್ಲಿ ನೀವು ಚಾಲನೆ ನಡ್ಕೊಂಡ್ ಬರ್ಬೇಕು. ಗೊತ್ತಾಯ್ತಾ? ವಾಹನ ಲೆಫ್ಟ್ ಸೈಡ್ ಹೋಗ್ಬೇಕಾದ್ರೆ ನೀವು ಸಹಿತನು ಅದು ವಿರುದ್ಧ ದಿಕ್ಕಿನಲ್ಲಿ ಬರ್ಬೇಕು. ಅವಾಗ ನಿಮ್ಗೆ ವಾಹನ ಎದುರುಗಡೆ ಬರ್ತಾರೋ ವಾಹನ ಗೊತ್ತಾಗುತ್ತೆ ನಿಮಗೆ. ಕರೆಕ್ಟಾ? ನೀವು ಬೆಂಡ್ ಮಾಡಿ ನಡ್ಕೊಂಡು ಹೋದಾಗ ಏನಾಗುತ್ತೆ, ಹಿಂದ್ಗಡೆಯಿಂದ ಬರ್ತಾರೋದು ವಾಹನದ ಬಗ್ಗೆ ನಿಗಾ ಇರೋದಿಲ್ಲ. ನೋಡಿದ್ದೀರಾ? ಫ್ರೆಂಡ್ಸ್ ದಾಗ ಏನ್ ಮಾಡ್ತೀವಿ, 4-5 ಜನ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀವಿ. ಕರೆಕ್ಟಾ? ಅವಾಗ ನೀವು ನಿಮ್ಮ ಜ್ಞಾನ ಎಲ್ಲಿರುತ್ತೆ ಅಂದ್ರೆ ಮಾತಾಡೋದ್ರ ಬಗ್ಗೆ ಇರುತ್ತೆ. ರಸ್ತೆಯಲ್ಲಿ ಹೋಗೋ ವಾಹನದ ಬಗ್ಗೆ ಅಷ್ಟು ನಿಗಾ ಇರೋದಿಲ್ಲ. ಕರೆಕ್ಟಾ? ಅದಕ್ಕೋಸ್ಕರ ಯಾವಾಗ ಎದುರುಗಡೆ ಏನ್ ವೆಹಿಕಲ್ ಬರ್ತೇನೆ ನಿಮ್ಗೆ ಗಮನ ಇರಬೇಕು ಅಂದ್ರೆ ವೆಹಿಕಲ್ಗೆ ಆಪೋಸಿಟ್ ಆಗಿ ಬರಬೇಕು. ಫುಟ್ಪಾತ್ ಅಲ್ಲೇ ಓಡಾಡಬೇಕು. ಫುಟ್ಪಾತ್ ಇರೋದು ನಿಮಗೆ, ನಾನು 2 ರಸ್ತೆನ 2 ಜನರು ಬಳಸ್ತಾರೆ ಅಂತ ಹೇಳಿದ್ರೆ, ಒಂದು ಸವಾರರು, ಇನ್ನೊಂದು ಪಾದಾಚಾರಿಗಳು. ಪಾದಾಚಾರಿಗೋಸ್ಕರನೇ ಪಾದಾಚಾರಿ ಮಾರ್ಗ ಇದೆ, ಫುಟ್ಪಾತ್ ಅಂತ ಕರಿತೀವಿ. ಇದು ಒಂದಾಯ್ತಾ? ಇನ್ನು ನಿಮ್ಗೆ ಟ್ರಾಫಿಕ್ ಅಲ್ಲಿ ನಿಮಗೋಸ್ಕರ ಒಂದು ಸಿಗ್ನಲ್ ಇದೆ. ಯಾರಿಗೆ? ಪಾದಚಾರಿಗಳಿಗೋಸ್ಕರ ಒಂದು ಸಿಗ್ನಲ್ ಇದೆ. ನೋಡಿದ್ದೀರಾ? ಏನಿದೆ ಸಿಗ್ನಲ್? ಏನಿದೆ? ರೆಡ್, ಗ್ರೀನು, ಆಂಬರು 3 ಇದೆ, ಕಲರ್ ಇದೆ. ಬಟ್ ನಿಮಗೇನ್ ತೋರಿಸುತ್ತೆ ಸಿಗ್ನಲ್? ವಾಕ್ ಚಿತ್ರ ತೋರಿಸುತ್ತೆ. ಗೊತ್ತಾಯ್ತಾ? ನಿಮಗೆ ಪಾದಾಚಾರಿಗಳಿಗೋಸ್ಕರ ಸಿಗ್ನಲ್ ಇರುತ್ತೆ. ಪಾದಾಚಾರಿ ರಸ್ತೆ ದಾಟ್ಬೇಕಾದ್ರೆ ಗ್ರೀನ್ ಕಲರ್ ಇಂದ ವಾಕ್ ಮಾಡ್ತಾರೆ, ಒಂದು ಚಿತ್ರ ಬರುತ್ತೆ. ಇನ್ನೊಂದು ರೆಡ್ ಬಂದಾಗ ನೀವು ಸ್ಟಾಪ್ ಮಾಡಬೇಕು, ವೆಹಿಕಲ್ ಮೂವ್ಮೆಂಟ್ ಆಗ್ತಾ ಇರ್ತವೆ. ಗ್ರೀನ್ ಬಂದಾಗ ವೆಹಿಕಲ್ ಸ್ಟಾಪ್ ಆಗಿ, ಎಲ್ಲ ವೆಹಿಕಲ್ಗೂ ರೆಡ್ ಇರುತ್ತೆ, ನಿಮಗೆ ಗ್ರೀನ್ ಕೊಟ್ಟಿರುತ್ತೆ. ಇದು ಪಾದಾಚಾರಿಗಳು ರಸ್ತೆ ದಾಟಬೇಕಾದ್ರೆ ಇದು ಸಿಗ್ನಲ್ ಇರುತ್ತೆ. ಅದೇ ರೀತಿ ನೀವು ಪಾದಾಚಾರಿಗಳು ರಸ್ತೆ ದಾಟೋದಕ್ಕೋಸ್ಕರ ನಿಮಗೊಂದು ಮಾರ್ಕ್ ಇರುತ್ತೆ. ಅಬ್ಸರ್ವ್ ಮಾಡಿದ್ದೀರಾ? ಪೆಡೆಸ್ಟ್ರಿಯನ್ ಕ್ರಾಸಿಂಗ್, ಜೀಬ್ರಾ ಕ್ರಾಸಿಂಗ್. ಯಾಕಂತಂದ್ರೆ ಅಲ್ಲಿ ಪೇಂಟ್ ಆ ರೀತಿ ಜೀಬ್ರಾ ಕಲರ್ ರೀತಿಯಲ್ಲಿ ವೈಟ್ ಮತ್ತೆ ಬ್ಲಾಕ್ ಮಿಕ್ಸ್ ಇರ್ತಲ್ಲ, ಜೀಬ್ರಾ ಅಂತಾರೆ. ಬಟ್ ಪೆಡೆಸ್ಟ್ರಿಯನ್ ಕ್ರಾಸಿಂಗ್. ಗೊತ್ತಾಯ್ತಾ? ಅದಿರೋದು ನೀವು ರಸ್ತೆ ಕ್ರಾಸ್ ಮಾಡೋದಕ್ಕೋಸ್ಕರ ಇದೆ ಪೆಡೆಸ್ಟ್ರಿಯನ್ ಮಾರ್ಕಿಂಗ್. ಸರಿನಾ? ಅಲ್ಲೇನೆ ನೀವು ರಸ್ತೆಯನ್ನ ದಾಟಬೇಕು, ಯಾರು? ಪಾದಾಚಾರಿಗಳಾದಾಗ. ಇದು ನಿಮಗೆ ಎಲ್ಲಿಗೆ ಇಲ್ಲಿ ತನಕ ಬಂತು. ಇಲ್ಲಿ ತನಕ ವಿಚಾರ ಎಲ್ಲಿ ಬಂತು ಅಂದ್ರೆ ಪಾದಾಚಾರಿಗಳು ಅಂತ ಹೇಳಿದ್ವಿ. ಪಾದಾಚಾರಿಗಳು ಏನ್ ಮಾಡ್ಬೇಕು, ಏನ್ ಸಿಗ್ನಲ್ ಇರುತ್ತೆ, ಫುಟ್ಪಾತ್ ಬಳಸೋದ್ರ ಬಗ್ಗೆ ಹೇಳಿದೆ. ಬಟ್ ನಾವು ಪಾದಾಚಾರಿಗಳು ನಾವಿನ್ನು 2 ವೀಲರ್ ಓಡಿಸ್ತೀವಿ, ನಮ್ಮ ಹತ್ರ ಯಾಕೆ ಬಂದ್ರಿ ಅಂತ ಪ್ರಶ್ನೆ ಇಲ್ಲ ಯಾರಾದ್ರೂ. ನಾವು ಯಾರು 2 ವೀಲರ್ ಓಡಿಸ್ತಾ ಇದ್ದೀರಾ? ಯಾರಿಲ್ಲ? ಯಾರು ಸ್ಕೂಟಿ ಬೈಕ್ ಯಾರು ಓಡಿಸ್ತಾ ಇಲ್ಲ? ಅಂದ್ರೆ ಹೇಳಿದ್ರೆ ಇಟ್ಕೊಂಡು ಹೋಗ್ತಾರೆ ಪೊಲೀಸ್ನವ್ರು ಅಂತಾನ? ಇಲ್ಲಲ್ಲ, ಓಡಿಸ್ತಾ ಇರ್ತೀರಿ. ಇಲ್ಲಿ ಹೇಳಿದ್ರೆ ತಪ್ಪು ಆಗುತ್ತೆ ಅಂತ ಹೇಳ್ತಾ ಇದೀನಿ. ಗೊತ್ತಾಯ್ತಾ? ನಾನು ಫಸ್ಟಿಗೆ ಒಂದು ಮಾತು ಹೇಳಿದೆ ನಿಮಗೆ. ಗೊತ್ತಾಯ್ತಾ? ಏನ್ ಹೇಳಿದೆ? ಸುರಕ್ಷತೆ ದೃಷ್ಟಿಯಿಂದ ಅಪ್ಪ ಅಮ್ಮನ ಮಾತು ಕೇಳಬೇಕು ಅಂತ ಹೇಳಿದೆ. ಗೊತ್ತಾಯ್ತಾ? ನೀವು ಇನ್ನು ಬಿಲೋ 18 ಇರೋದ್ರಿಂದ ನೀವು ಗಾಡಿ ಓಡಿಸಿದ್ರೆ ಮೈನರ್ ಡ್ರೈವಿಂಗ್ ಆಗುತ್ತೆ. ಕರೆಕ್ಟಾ? ಇನ್ನು ಮೈನರ್ ಇಂದ 18 ವರ್ಷ ವಯಸ್ಸಾಗತಕ್ಕ ನೀವು ಮೈನರು. ನೀವು ಗಾಡಿ ಓಡಿಸಿದ್ರೆ, ನೀವು ಮೈನರ್ ಆಗಿರ್ಬೇಕಾದ್ರೆ ಗಾಡಿ ಓಡಿಸಿದ್ರೆ, ಗೊತ್ತಾಯ್ತಾ,
ಈ ಗಾಡಿಯ ಮಾಲೀಕರು ನಿಮ್ಮ ಅಪ್ಪ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಇಬ್ಬರಲ್ಲಿ ಯಾರಿರ್ತಾರೆ ಅವರಿಗೆ ಒಂದು ಎಷ್ಟು ಫೈನ್ ಹಾಕ್ಬೋದು ಕೋರ್ಟು? ಎಷ್ಟು? 25. ಆಲ್ರೆಡಿ ನಿಮಗೆ ಗೊತ್ತಿದೆ, ಇದನ್ನು ತಿಳ್ಕೊಂಡಿದ್ದೀರಿ ಕರೆಕ್ಟಾ? 25,000 ರೂಪಾಯಿ ದಂಡ ಆಗುತ್ತೆ. ಯಾರಿಗೆ? ಗಾಡಿಯ ಓನರ್ ಇರ್ತಾರೆ 25,000 ರೂಪಾಯಿ ದಂಡ ಆಗುತ್ತೆ. 3 ತಿಂಗಳು ಎಂಪ್ರಿಸನ್ಮೆಂಟ್, ಜೈಲು ಆಗುತ್ತೆ. ಗೊತ್ತಾಯ್ತಾ? ಇದನ್ನ ಯಾರೀಗ ಗಾಡಿ ನನಗೆ ಹೇಳಿಲ್ಲ. ಈಗ ನಾನು ಕೇಳಿದೆ ಗಾಡಿ ಯಾರು ಓಡಿಸ್ತಾ ಇದ್ದೀರಾ ಅಂತ ಹೇಳಿದ್ನಲ್ಲ, ಅವರು ನನಗೆ ಹೇಳಿಲ್ಲ, ಕೇಳಿದ್ರು ಸಹಿತ ಹೇಳಿಲ್ಲ ಓಡಿಸ್ತಾ ಇಲ್ಲ ಅಂತೇಳಿ ಅಂತಂದ್ರಿ. ಬಟ್ ನೀವು ಯಾರು ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಅಗೌರವ ಇದೆ, ಪ್ರೀತಿ ಇಲ್ಲ ಅಂತವ್ರು ಗಾಡಿ ಓಡಿಸಿ ಏನ್ ಮಾಡ್ತೀರಿ? ಅಪ್ಪ ಅಮ್ಮಂಗೆ ಪೆನಾಲ್ಟಿ ಕಳಿಸ್ತೀರಿ, ಮತ್ತೆ ಜೈಲಿಗೆ ಕಳಿಸ್ತೀರಿ. ಅರ್ಥ ಆಯ್ತಾ? ಅದಕ್ಕೆ ಫಸ್ಟ್ ಮಾತಾಡಿದ್ದು ನಿಮ್ಮ ಸುರಕ್ಷತೆ ದೃಷ್ಟಿಯಿಂದ ಅಪ್ಪ ಅಮ್ಮನ ಮಾತುಗಳು ಕೇಳಬೇಕು ಅಂತೇಳಿ. ಗೊತ್ತಾಯ್ತಾ? ನಿಮ್ಗೆ ಯಾರ ಅಪ್ಪ ಅಮ್ಮನ ಬಗ್ಗೆ ಗೌರವತ್ವ ಇರೋದಿಲ್ವೋ ಅಥವಾ ಅವ್ರ ಬಗ್ಗೆ ಪ್ರೀತಿ ವಿಶ್ವಾಸ ಇಲ್ಲ ಅಂಥವ್ರು ಗಾಡಿ ಓಡಿಸ್ತೀರಿ, 25,000 ರೂಪಾಯಿ ದಂಡ ಕಟ್ಸ್ತೀರಿ, 3 ತಿಂಗಳು ಜೈಲಿಗೆ ಕಳಿಸ್ತೀರಿ. ಅರ್ಥ ಆಯ್ತಾ? ಮೈನರ್ ಡ್ರೈವಿಂಗ್ ಮಾಡಿದ್ರೆ ಇಷ್ಟು ಪನಿಷ್ಮೆಂಟ್ ಇದೆ. ಅದು ಪರ್ಟಿಕ್ಯುಲರ್ ನಿಮಗಲ್ಲ, ನಿಮ್ಮ ತಂದೆ ತಾಯಿ. ಗೊತ್ತಾಯ್ತಾ? ಈ ಮೈನರ್ ಡ್ರೈವಿಂಗ್ನ ಯಾರೋ ಸಹಿತ ಮಾಡಬಾರ್ದು. ಇದು ನಿಮಗೆ ನಿಮ್ಮ ಏಜ್ ಇರುತ್ತೆ. ಗೊತ್ತಾಯ್ತಾ? ಆಯ್ತು. ಈಗ ಅಲ್ಲಿಂದನೂ ಮುಂದುವರೆದು ಇಲ್ಲ ಸರ್ ನಾನು ಇನ್ನೂ ನನಗೆ ಯಾವುದೋ 2 ವೀಲರ್ ಓಡಿಸ್ಲೇಬೇಕು ಸರ್ ಅಂತ. ಸೈಕಲ್ ಓಡಿಸ್ತಾ ಇದ್ದಿರ್ತಾನೆ. ಈಗ ಸೈಕಲಿಗೆ ಲೈಸೆನ್ಸ್ ಇದೆಯಾ? ಕರೆಕ್ಟಾ? ಸೈಕಲ್ಗೆ ಯಾವುದು ಲೈಸೆನ್ಸ್ ಇಲ್ಲ. ಗೊತ್ತಾಯ್ತಾ? ಅದು ಇಂಜಿನ್ ಇರಬೇಕು, ಇಲ್ಲ ಮೋಟ್ರ್ ಬಂದ್ರೆ ಮಾತ್ರ ಅದಕ್ಕೆ ಲೈಸೆನ್ಸ್ ಬೇಕು. ರೋಡ್ ಮೇಲೆ ಇಂಜಿನ್ ಅಥವಾ ಮೋಟರ್ ವೆಹಿಕಲ್ ಚಲಿಸಿದಾಗ ಮಾತ್ರ ಬೇಕು. ಇನ್ನು ಸೈಕಲ್ಗೆ ಯಾವ್ದು ಇಂಜಿನ್ ಮೋಟ್ರ್ ಯಾವ್ದು ಇರೋದ್ರಿಂದ ಅದಕ್ಕೆ ಲೈಸೆನ್ಸ್ ಇಲ್ಲ. ಇಲ್ಲ ಸರ್ ನನಗೆ ಒಂದು 2 ವೀಲರ್ ಓಡಿಸ್ಬೇಕು ಅಂತ ಆಸೆ ಇದೆ, ನನಗೆ ಬೇಕೇ ಬೇಕು. ನಾನೀಗ ಯಾವ ಕ್ಲಾಸ್ ನೀವಲ್ಲ? 8th, 9th, 10th 3 ಇದ್ದೀರಾ? ನಾನು 10th ಸರ್, ಈ ಸಲ ಬೋರ್ಡ್ ಎಕ್ಸಾಮ್ ಇದೆ, ಟ್ಯೂಷನಿಗೆ ಹೋಗ್ಬೇಕು, ನನಗೊಂದು 2 ವೀಲರ್ ಬೇಕೇ ಬೇಕು ಅಂತೇಳಿ ಏನ್ ಮಾಡ್ತೀರಿ ಸರ್? ಇಲ್ಲಿ ತನಕ ಹೇಳಿದ್ರಿ ನಮಗೆ ನಾವು ಪಾದಚಾರಿಗಳಂದ್ರಿ, ಇನ್ನ ಸೈಕಲ್ ಓಡಿಸ್ತೀರಿ ಅಂತೀರಿ. ಇಲ್ಲ ನನಗೆ ಇಲ್ಲ ಬೇಕೇ ಬೇಕು 2 ವೀಲರು. ನಾನು ಸ್ಪೀಡಾಗಿ ಟ್ಯೂಷನಿಗೆ ಹೋಗ್ಬೇಕು. ಟ್ಯೂಷನಿಗೆ ಹೋಗ್ತಾ ಇದ್ರೆ ಗೊತ್ತಿಲ್ಲ, ನೀವು ಟ್ಯೂಷನಿಗೆ ಹೋಗ್ತಾರಲ್ಲ ಗೊತ್ತಿಲ್ಲ. ಇಲ್ಲ ಟ್ಯೂಷನಿಗೆ ಹೋಗ್ಬೇಕು ಸರ್ ನಾನು, ಟೈಮ್ನ ಮತ್ತೆ ಟ್ಯೂಷನಿಗೆ ಹೋಗಿ ಬಂದು ಸ್ಕೂಲಿಗೆ ಹೋಗಿ ಎಲ್ಲ ಸಮಸ್ಯೆ ಇದೆ. ಅದಕ್ಕೋಸ್ಕರ ಕೆಲವರು ಇಲ್ಲಿರೋದ್ರಲ್ಲಿ ಒಂದು ಸುಮಾರಷ್ಟು ಜನ ಬೈಕ್ನ ಮನೇಲಿರೋದನ್ನ ಸ್ಕೂಟಿನ ಯೂಸ್ ಮಾಡ್ತಾ ಇದ್ದೀರಿ. ಕರೆಕ್ಟಾ? ಹೌದಾ? ಇದರ ಕೆಲವರು ಹೇಳಕ್ಕೆ ರೆಡಿ ಇಲ್ಲ. ಇಲ್ಲಾಂದ್ರೆ ಮತ್ತೆ ಇಲ್ಲೇ 25,000 ರೂಪಾಯಿ ಮತ್ತೆ ದಂಡ ಕಟ್ಟಬೇಕಾಗುತ್ತೆ. ಮನೇಲಿರೋ ಸ್ಕೂಟಿನ ಯೂಸ್ ಮಾಡ್ತಾ ಇರ್ತೀರಿ. ಗೊತ್ತಾಯ್ತಾ? ಈಗ ಏನ್ ಮಾಡ್ಬೇಕಪ್ಪ? ನೀವು ಸ್ಕೂಟಿ ಓಡಿಸ್ಬೇಕು, ಏನ್ ಮಾಡ್ಬೇಕು? ಲೈಸೆನ್ಸ್ ಕೊಡೋ ನಿಮ್ಗೆ 18 ವರ್ಷ ಆಗಿಲ್ಲ, ಟ್ಯೂಷನ್ಗೆ ಹೋಗ್ಬೇಕು, ಅರ್ಜೆಂಟ್ ಇದೆ. ಅದಕ್ಕೋಸ್ಕರ ತಾನೇ ಗಾಡಿ ಉಪಯೋಗಿಸೋದು. ಏನಕ್ಕೆ? ಟೈಮ್ ಮೇಂಟೈನ್ ಮಾಡಕ್ಕೆ. ಕರೆಕ್ಟಾ? ಏನ್ ಮಾಡ್ತೀರಿ? ಏನ್ ಬಳಸ್ತೀರಿ ಗೊತ್ತಿಲ್ಲ ಯಾರಿಗೂ? ಸೈಕಲ್ ಬಳಸ್ತಾ ಇದೀರಿ. ಈಗ ನಾನು ಇಲ್ಲಪ್ಪ ಸೈಕಲ್ ಅಲ್ಲಿ ಅಷ್ಟು ಸ್ಪೀಡ್ ತುಳಿಯಕ್ಕಾಗಲ್ಲ, ಸುಸ್ತಾಗುತ್ತೆ. ನೆಕ್ಸ್ಟ್ ಆಪ್ಷನ್ ಯಾರ ಹೇಳಿದ್ರು? ಎಸ್, ಗುಡ್. ಎಲೆಕ್ಟ್ರಿಕಲ್ ಸೈಕಲ್ ಇದೆ. ಕರೆಕ್ಟಾ? ನೀವು ನಿಮ್ಮ ಏಜು ಬೈಕ್ನ ಯೂಸ್ ಮಾಡೋದು ಅದನ್ನ ಇದನ್ನ ಪೆಟ್ರೋಲ್ ಇಂಜಿನ್ ಇರೋಂಥ ವೆಹಿಕಲ್ನ ಅಥವಾ ಹೈ ಸ್ಪೀಡ್ ಇರೋಂಥ ಎಲೆಕ್ಟ್ರಿಕಲ್ ವೆಹಿಕಲ್ ಯೂಸ್ ಮಾಡೋಂಗಿಲ್ಲ. ಗೊತ್ತಾಯ್ತಾ? ಸ್ವಲ್ಪ ಅಪ್ಡೇಟೆಡ್. ಅದನ್ನ ನಿಮಗೆ ಸ್ಟ್ರೈನ್ ಆಗಬಾರ್ದು, ಸೈಕಲ್ಗಿಂತ ಸ್ಪೀಡ್ ಹೋಗ್ಬೇಕು ಇಷ್ಟೇ. ಕರೆಕ್ಟಾ? ಎಲೆಕ್ಟ್ರಿಕಲ್ ಸೈಕಲ್ ಇದಾವೆ. ಹೌದಾ? ಅದು ಸೈಕಲ್ ಸ್ಕೂಟರ್ ಟೈಪ್ ಇದೆ. ನೋಡಿದ್ದೀರಿ? ಎಲೆಕ್ಟ್ರಿಕಲ್ ಸೈಕಲ್ ಯಾವ್ದು ನೀವು ಯೂಸ್ ಮಾಡ್ಬೋದು ಅಂದ್ರೆ ಅನ್ರಿಜಿಸ್ಟರ್ಡ್, ರಿಜಿಸ್ಟರ್ ಆಗದೆ ಇರೋಂಥವು ಇದಾವೆ ಎಲೆಕ್ಟ್ರಿಕಲ್ ಸೈಕಲ್. ನೋಡಿದ್ದೀರಾ? ಹಿಂದ್ಗಡೆ ನಂಬರ್ ಪ್ಲೇಟ್ ಇರೋದಿಲ್ಲ. ಆ ಸೈಕಲ್ಗಳನ್ನ ನೀವು ಯೂಸ್ ಮಾಡ್ಬೋದು. ಗೊತ್ತಾಯ್ತಾ? ಅದು ಬಿಟ್ಬಿಟ್ಟು ಬೇರೆ ಏನೇ ರಿಜಿಸ್ಟರ್ಡ್ ವೆಹಿಕಲ್ ಅನ್ನ ನೀವು ಯಾವ್ದನ್ನೇ ಯೂಸ್ ಮಾಡೋದಕ್ಕೆ ಲೈಸೆನ್ಸ್ ಬೇಕು. ಲೈಸೆನ್ಸ್ ಇಲ್ಲದೆ ಇದ್ರೆ ಮೈನರ್ ಡ್ರೈವಿಂಗ್ ಆಗುತ್ತೆ, ನಿಮ್ಮ ಪೇರೆಂಟ್ಸ್ಗೆ ಪನಿಷ್ಮೆಂಟ್ ಆಗುತ್ತೆ. ಸರಿನಾ? ಈ ಎಲೆಕ್ಟ್ರಿಕಲ್ ಸೈಕಲ್ ಆಯ್ತು, ಇದನ್ನ ಯೂಸ್ ಮಾಡ್ಬೋದು. ಇದು ನಿಮಗಿರುವಂತ ಆಪ್ಷನ್. ಗೊತ್ತಾಯ್ತಾ? ಇನ್ನು ಉಳಿದಂತೆ ಇನ್ನು ಉಳಿದ ಟ್ರಾಫಿಕ್ ಸುರಕ್ಷತೆಯ ದೃಷ್ಟಿಯಿಂದ ನೀವು ಇದನ್ನು ಬಳಸ್ತಾ ಇದ್ದೀವಿ ಅಂತ ಹೇಳಿ ಸೈಕಲ್ ಓಡಿಸ್ತಾ ಇದ್ದೀವಿ, ಪಾದಚಾರಿಗಳಾದ್ರೆ ಇದ್ರ ಹೊರತಾಗಿ ನೀವು ನೆಕ್ಸ್ಟ್ ಆಪ್ಷನ್ ಎಲ್ಲಾನು ಸೈಕಲ್ ಅಲ್ಲಿ ಬರ್ತಾ ಇಲ್ಲ. ಕರೆಕ್ಟಾ? ಬೇರೆಲ್ಲ ಹೇಗೆ ಬರ್ತಾ ಇದ್ದೀರಿ? ಆಟೋದಲ್ಲಿ ಬರ್ತಾ ಇದ್ದೀರಾ, ಬಸ್ಸಲ್ಲಿ ಬರ್ತಾ ಇದ್ದೀರಾ,
ಪೇರೆಂಟ್ಸ್ ಸ್ಕೂಟರ್ ಬರ್ತಾ ಇದ್ದೀರಾ, ಕರೆಕ್ಟಾ? ಪೇರೆಂಟ್ಸ್ ಸ್ಕೂಟರ್ ಯಾರ್ಯಾರು ಬರ್ತಾ ಇದ್ದೀರಾ ಅವರೆಲ್ಲ ಏನ್ ಮಾಡ್ತಾ ಇದ್ದೀರಿ? ವಿತೌಟ್ ಹೆಲ್ಮೆಟ್ ಬರ್ತಾ ಇದ್ದೀರಿ, ಕರೆಕ್ಟಾ? ಯಾರು ಒಬ್ಬರು ಹೆಲ್ಮೆಟ್ ಹಾಕ್ತಾ ಇದ್ದೀರಿ ಇಲ್ಲಿ ಇರೋದ್ರಲ್ಲಿ? ಇಷ್ಟು ಜನದಲ್ಲಿ ಒಬ್ಬರು ಇಲ್ಲ, ಯಾರು ತಿರುಗಿ ನೋಡೋದೇ ಬೇಡ, ಒಬ್ರು ಹೆಲ್ಮೆಟ್ ಹಾಕ್ತಾ ಇಲ್ಲ. ಆಯ್ತು, ಯಾರು ಹಾಕ್ತಾ ಇದ್ದೀರಾ? ಒಬ್ರಾರು? ಎಸ್, ವೆರಿ ಗುಡ್. ಒಬ್ರಾರು ಹಾಕ್ತಾರಪ್ಪ, ಇವ್ರಿಗೊಂದು ಚಪ್ಪಳೆ ಹೊಡಿದೆ. ಇದು ಗೊತ್ತಾಯ್ತಾ? ಇದು ಮಾಡ್ಬೇಕಾದ್ರೆ ಅಂದ್ರೆ ನಮ್ಮ ಸೆಲ್ಫ್ ಏನಕ್ಕೆ ಅಂತಂದ್ರೆ ನಮ್ಮ ಸುರಕ್ಷತೆಗೋಸ್ಕರ ನಾವು ಮಾಡ್ಕೊಳ್ಳೋದು ಹೆಲ್ಮೆಟ್. ಹೆಲ್ಮೆಟ್ ಇಂದ ಬೇರೆ ಯಾರ್ದು ಸುರಕ್ಷತೆ ಆಗಲ್ಲ, ಯಾರ್ದು ನಮ್ಮ ಸುರಕ್ಷತೆ, ನಮ್ಮ ಸುರಕ್ಷತೆಗೋಸ್ಕರ ಹೆಲ್ಮೆಟ್. ಅತಿ ಹೆಚ್ಚು ಇಂಜುರಿ ಆಗೋದು ರೈಡರ್ಗೆ. ಸೆಕೆಂಡ್ ಪಿಲಿಯನ್ ಯಾರು ಇರ್ತಾರೆ ಅವರು ಪಿಲಿಯನ್ ಸಹಿತ ಕಂಪಲ್ಸರಿ ಹೆಲ್ಮೆಟ್ ಹಾಕ್ಬೇಕು. ಇದು ನಮ್ಮ ಸುರಕ್ಷತೆ ದೃಷ್ಟಿಯಿಂದ. ಅರ್ಥ ಆಯ್ತಾ? ನೀವು ಪೇರೆಂಟ್ಸ್ ಸ್ಕೂಟರ್ ಬರ್ತಾ ಇದೀರಿ ಅಂತಂದಾಗ ನೀವು ಸಹಿತ ನಿಮ್ಮ ಅಪ್ಪ ಅಮ್ಮಗೆ ಹೇಳಿ ಹೆಲ್ಮೆಟ್ ಹಾಕೋದನ್ನ. ಸ್ವಲ್ಪ ದಿವಸದಲ್ಲಿ ನಿಮಗೂ ಫೈನ್ ಬರುತ್ತೆ, ಹೆಲ್ಮೆಟ್ ಇದೆ. ಈಗಲೂ ಸಹಿತನು ಕೋರ್ಟ್ ಆದೇಶ ಇದೆ, 9 ತಿಂಗಳ ನಂತರ ಏನು ಮಕ್ಕಳಿದಾರಲ್ಲ ಅವರು ಸಹಿತ ಹೆಲ್ಮೆಟ್ 9 ಅಂತ ಏನು ಸ್ಕೂಟಿಯಲ್ಲಿ ಕೂರ್ಸ್ಕೊಳ್ತೀರ ಅವೆಲ್ಲ ಮಕ್ಕಳಿಗೂ ಸಹಿತ ಹೆಲ್ಮೆಟ್ ಹಾಕ್ಬೇಕು ಅಂತೇಳಿ. ಎಲ್ಲರೂ ಕಂಪಲ್ಸರಿ ಹೆಲ್ಮೆಟ್ ಬಳಸ್ಬೇಕು ಅಂತ ಇದೆ. ಸಣ್ಣ ಮಕ್ಕಳಿದ್ರೆ ಅವರಿಗೆ ಒಂದು ಸೇಫ್ಟಿ ಹಾರ್ನ್ ಅಂತ ಬರುತ್ತೆ, ಅದ್ರ ಜೊತೆ ಟ್ಯಾಗ್ ಮಾಡ್ಕೊಂಡು ಅವರು ಸಹಿತ ಹೆಲ್ಮೆಟ್ ಬಳಸ್ಬೇಕು ಅಂತ ಇದೆ. ನೀವರು ದೊಡ್ಡವರಾದ್ವಿ, ಇನ್ನೂ ಸಣ್ಣ ಮಕ್ಕಳಿಗೆ ಸಹಿತ ಹೆಲ್ಮೆಟ್ ನ ಕಂಪಲ್ಸರಿ ಬಳಸ್ಬೇಕು ಅಂತ ಇದೆ. ನೀವಾರು ದೊಡ್ಡವರು, ಇನ್ನೂ ಸಣ್ಣ ಮಕ್ಕಳಿಗೂ ಸಹಿತ ಹೆಲ್ಮೆಟ್ ಕಂಪಲ್ಸರಿ ಬಳಸ್ಬೇಕು ಅಂತ. ಈಗ ಹೇಳಿದ್ನಲ್ಲ, ಇದು ನಿಮ್ ಪೇರೆಂಟ್ಸ್ ಬಳಸೋದು ಅವರ ಸುರಕ್ಷತೆಗಾಗಿ. ನಿಮ್ಮ ಸುರಕ್ಷತೆಗಾಗಿ ನೀವೇನ್ ಮಾಡ್ಬೇಕು ಅಂದ್ರೆ ನಿಮ್ ಪೇರೆಂಟ್ಸ್ ಜೊತೆಗೆ 2 ವೀಲರ್ ನೀವು ಕೂತಿದ್ರೆ ನೀವು ಸಹಿತ ಹೆಲ್ಮೆಟ್ ನ ಬಳಸಬೇಕು. ಗೊತ್ತಾಯ್ತಾ? ರೈಡರ್ ಎಷ್ಟು ಸುರಕ್ಷತೆ ಇಂಪಾರ್ಟೆಂಟ್, ಪಿಲಿಯನ್ಗೂ ಸಹಿತ ಸುರಕ್ಷತೆ ದೃಷ್ಟಿಯಿಂದ ಹೆಲ್ಮೆಟ್ ಬಳಸಬೇಕು. ಇದು ನಿಮ್ಮ ಸುರಕ್ಷತೆಗಾಯ್ತು, ನಿಮ್ಮ ಅಪ್ಪ ಅಥವಾ ಅಮ್ಮ ಅವ್ರ ಸುರಕ್ಷತೆಗೆ, ಅದ್ರ ಜೊತೆ ಕೂತು ನಿಮ್ಮ ಸುರಕ್ಷತೆಗಾಯ್ತು. ಇದು ಒಂದು ಹೆಲ್ಮೆಟ್ ಸುರಕ್ಷತೆಗೋಸ್ಕರ. ಗೊತ್ತಾಯ್ತಾ? ಬರೀ ಹೆಲ್ಮೆಟ್ ಹಾಕೊಂಡಿದ್ರೆ ಸರಿ ಆಗತ್ತಾ? ಬರೀ ಹೆಲ್ಮೆಟ್ ಇಂದ ಸುರಕ್ಷತೆ ಯಾವಾಗ ಸುರಕ್ಷತೆ ಹೆಲ್ಮೆಟ್ ಇಂದ ಅಂತಂದ್ರೆ ನಿಮಗೆ ಏನಾದರೂ ಅಪಘಾತ ಆದಾಗ ಮಾತ್ರ ನಿಮ್ ಸುರಕ್ಷತೆ ಬರೋದು ಹೆಲ್ಮೆಟ್. ಅಪಘಾತ ಆಗದಿನ ಕಡಿಕೊಬೇಕಲ್ಲ, ಅಪಘಾತ ಆಗದಾಗ ನೋಡ್ಕೊಬೇಕು ಅಂತಂದ್ರೆ ಸಂಚಾರಿ ಸುರಕ್ಷತೆ ಕೆಲವು ನಿಯಮಗಳನ್ನ ಪಾಲನೆ ಮಾಡ್ಬೇಕು. ಗೊತ್ತಾಯ್ತಾ? ಈ ಹೆಲ್ಮೆಟ್ ಇರೋದು ನಿಮ್ಮ ಸೆಲ್ಫ್ ಸುರಕ್ಷತೆಗೋಸ್ಕರ. ಗೊತ್ತಾಯ್ತಾ? ಅಪಘಾತ ಆಗದಂತ ತಡೆಬೇಕು ಅಂತಂದ್ರೆ ಸ್ಪೀಡ್ ನ ಅವಾಯ್ಡ್ ಮಾಡ್ಬೇಕು. ಯಾರು? ರೈಡರ್. ಕರೆಕ್ಟ್. ರೈಡರ್ ಅನ್ನೋದು ಬೇರೆ ವರ್ಡು. ಗಾಡಿ ಓಡಿಸಿದ್ರೆ ನಿಮ್ಮ ಅಪ್ಪ ಇಲ್ಲ ನಿಮ್ಮ ಅಮ್ಮ ಅವಾಯ್ಡ್ ಮಾಡ್ಬೇಕು. ಕರೆಕ್ಟಾ? ರೈಡರ್ ಅಂದ್ರೆ 3rd ಪರ್ಸನ್ ಆಗ್ತಾರೆ. ನಿಮ್ಮ ಫಾದರ್ ಅಥವಾ ಮದರ್ ಯಾರು ಗಾಡಿ ಓಡಿಸಿರ್ತಾರೆ ಅವರು ಸ್ಪೀಡ್ ಅವಾಯ್ಡ್ ಮಾಡ್ಬೇಕು. ಸ್ಪೀಡ್ ಏನಕ್ಕೆ ಹೋಗ್ತಾ ಇರ್ತೀರಾ? ಟೈಮ್ ಆಗಿದೆ ಅಂತೇಳಿ. ಗೊತ್ತಾಯ್ತಾ? ಆ ಪ್ರೀಸಿಯಸ್ ಟೈಮ್ ಇದೆಯಲ್ಲ, ಏನು ಅತಿ ಮುಖ್ಯವಾದ ಟೈಮು, ನೀವು ಬಂದು ನಿಮ್ಮ ಸ್ಕೂಲಿಗೆ ರೀಚ್ ಆದ್ರೆ ಮಾತ್ರ ಟೈಮಿಗೆ ವ್ಯಾಲ್ಯೂ ಇರೋದು. ಕರೆಕ್ಟಾ? ನೀವು ಸ್ಪೀಡಲ್ಲಿ ಬಂದು ನಿಮ್ಗೆ ಏನಾದ್ರು ಅಪಘಾತ ಆದ್ರೆ ಆ ಟೈಮ್ಗೆ ಬೆಲೆ ಇರೋದಿಲ್ಲ. ಗೊತ್ತಾಯ್ತಾ? ಟೈಮ್ ಚೇಂಜ್ ಆಗ್ಬಿಡುತ್ತೆ. ಆ ಪ್ರೀಸಿಯಸ್ ಟೈಮಲ್ಲಿ ಬರಬೇಕು ಅಂತಂದ್ರೆ ಗೊತ್ತಾಯ್ತಾ, ಮನೆಯಿಂದ ಏನ್ ಮಾಡ್ಬೇಕು? ಎಸ್, ನೀವು ಮನೆಯಿಂದ ಬೇಗ ಹೊರಡ್ಬೇಕು. ಗೊತ್ತಾಯ್ತಾ? ಯಾವಾಗ ಟೈಮ್ ಗೊತ್ತಾಗ್ತಾ ಇರುತ್ತೆ, ನೀವು ಏನಕ್ಕೆ ಲೇಟ್ ಆಗ ಈಗ 5 ನಿಮಿಷ ಕರೆಕ್ಟ್ ಟೈಮಿಗೆ ಬರ್ತಾ ಇದ್ದೀರ ಅಂದ್ರೆ 9 ಗಂಟೆ ಸ್ಕೂಲ್ 9 ಗಂಟೆಗೆ ಬರ್ತಾ ಇದ್ದೀರಿ ಅಂತಂದ್ರೆ ಮನೆಯಿಂದ ಬಿಡೋ ಟೈಮ್ ಒಂದು 5 ನಿಮಿಷ ಮುಂಚೆ ಮಾಡ್ಕೊಬೇಕು. ಗೊತ್ತಾಯ್ತಾ? ಅದಕ್ಕೆ ಏನ್ ಮಾಡ್ಬೇಕು, ನೀವು ಮನೇಲಿ ಬೇಗ ರೆಡಿ ಆಗ್ಬೇಕು. ರೆಡಿ ಆಗ್ಬಿಟ್ಟು ಬೇಗ ಅಡ್ವಾನ್ಸ್ ಆಗಿ ಸ್ಕೂಲಿಗೆ ಬರೋದನ್ನ ಪ್ರಾಕ್ಟೀಸ್ ಮಾಡ್ಕೊಬೇಕು. ಇದರಿಂದ ಸ್ಪೀಡ್ ಅವಾಯ್ಡ್ ಮಾಡೋಕೆ ಅದೊಂದೇ ಇರೋದು ಆಪ್ಷನ್. ನೀವು ಬೇಗ ಹೊರಟ್ರೆ ಕರೆಕ್ಟ್ ಟೈಮಿಗೆ ರೀಚ್ ಆಗ್ತೀರಿ, ಸ್ಪೀಡ್ ಅವಶ್ಯಕತೆ ಬರಲ್ಲ. ಟೈಮ್ ಆಯ್ತು ಅಂತ ಬರೋಂಥದ್ದು ಇರೋದಿಲ್ಲ. ಇದು ಸ್ಪೀಡ್ ವಿಚಾರಕ್ಕಾಯ್ತು. ಗೊತ್ತಾಯ್ತಾ? ಈಗ ಇತ್ತೀಚಿನ ದಿನಗಳಲ್ಲಿ ಸ್ಪೀಡ್ ಜೊತೆಗೆ ಇನ್ನೊಂದು ಅಭ್ಯಾಸ ಜಾಸ್ತಿ ಆಗಿದೆ. ಏನು? ವೀಲಿಂಗು. ನಿಮ್ಮ ಫಾದರ್ ಮದರ್ ವೀಲಿಂಗ್ ಮಾಡ್ತಾರ? ನಾನು ಬೇರೆಯವ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಗೊತ್ತಾಯ್ತಾ? ಇಲ್ಲಿದ್ದೀವಿ ಅಂದ್ರೆ ನಿಮಗೋಸ್ಕರ ಇರೋದು ನಿಮ್ಮ ಫಾದರ್ ಬಗ್ಗೆ ಮದರ್ ಅಷ್ಟೇ. ವೀಲಿಂಗ್ ಮಾಡೋಂಥವ್ರು ಬೇರೆ, ಅವ್ರಿಗೆ ವೀಲಿಂಗ್ ಮಾಡೋರಿಗೆ ಬೇರೆ ಇದೆ. ಅರ್ಥಾಯ್ತಾ?
ವೀಲಿಂಗ್ ಮಾಡೋರಿಗೆ ಟ್ರೀಟ್ಮೆಂಟ್ ಬೇರೆ ಇದೆ, ಅವ್ರಿಗೆ ಹಾಕೋ ಫೈನು ಬೇರೆ ಇದೆ, ದಂಡನೂ ಬೇರೆ ಇದೆ, ಅವ್ರು ಬೇರೆ. ನಾನು ಮಾತಾಡ್ತಾ ನಿಮ್ಮ ಫಾದರು ಮದರ್ ಬಗ್ಗೆ ಅಷ್ಟೇ ಗೊತ್ತು. ನಾನು ಬಂದಿರೋದು ನಿಮ್ಮ ಸುರಕ್ಷತೆಗೋಸ್ಕರ, ನಿಮ್ಮ ಫ್ಯಾಮಿಲಿಯ ಸುರಕ್ಷತೆಗೋಸ್ಕರ. ಅರ್ಥ ಆಯ್ತಾ? ಜಾಸ್ತಿ ಜಾಸ್ತಿ ಅಭ್ಯಾಸ ಬೆಳೆದಿರೋದೇನು ಅಂದ್ರೆ, ಕರೆಕ್ಟಾ? ಫೋನಲ್ಲಿ ಮಾತಾಡೋ ಸಂಖ್ಯೆ ಜಾಸ್ತಿ ಆಗಿದೆ. ಟೂ ವೀಲರ್ನ ರೈಡ್ ಮಾಡಿರೋ ಸ್ಪೀಡ್ ಜೊತೆಗೆ ಮೊಬೈಲ್ ರೈಡಿಂಗು ಜಾಸ್ತಿ ಆಗಿದೆ. ಒಪ್ತೀರಾ? ಅದನ್ನು ನೀವು ಅವಾಯ್ಡ್ ಮಾಡಬೇಕು. ಗೊತ್ತಾಯ್ತಾ? ನಿಮ್ಮ ಫಾದರಿಗೆ ಮದರಿಗೆ ಫೋನ್ ಬಂದಾಗ ಗಾಡಿ ಸೈಡಲ್ಲಿ ನಿಲ್ಲಿಸಿ ಒಂದು ನಿಮಿಷ ಮಾತಾಡಿ ಹೋಗ್ಬೇಕು ಅಂತ. ಅರ್ಥ ಆಯ್ತಾ? ನಾನು ಹೇಳ್ತಿರೋದು ನಿಮ್ಮ ಫ್ಯಾಮಿಲಿ ಸುರಕ್ಷತೆ ಬಗ್ಗೆ ಇಲ್ಲಿ ಮಾತಾಡ್ತಾ ಇರೋದು. ನಿಮ್ಮ ಫಾದರು ಮದರು ಯಾರೇ ಮೊಬೈಲಲ್ಲಿ ಮಾತಾಡ್ರು ಗಾಡಿ ಸೈಡಿಗೆ ನಿಲ್ಲಿಸ್ಬಿಟ್ಟು ಮಾತಾಡಿ ಅಂತ ಹೇಳ್ಬೇಕು. ಗೊತ್ತಾಯ್ತು? ಒಂದು ನಿಮಿಷ ಮಾತಾಡ್ಬಿಟ್ಟು ಮುಂದೆ ಹೋಗ್ಬೇಕು. ಏನಾಗುತ್ತೆ ಮೊಬೈಲ್ ರೈಡಿಂಗ್ ಮಾಡ್ಬೇಕು ಅಂತಂದ್ರೆ, ಗೊತ್ತಾಯ್ತಾ? ಮೊಬೈಲಲ್ಲಿ ನೀವೆಲ್ಲೇ ಇರ್ತೀರಿ, ಮೊಬೈಲ್ ಎಲ್ಲಿಂದ ಬಂದಿರ್ತಾ ಅಲ್ಲಿಗೆ ಹೋಗಿರ್ತಾರೆ ಮನಸ್ಸು. ಕರೆಕ್ಟಾ? ಮೊಬೈಲ್ ಯಾರು ಕಾಲ್ ಮಾಡ್ತಾರೆ ಅಲ್ಲಿ ಹೋಗಿರುತ್ತೆ ಮನಸ್ಸು. ಮುಂದ್ಗಡೆ ರೋಡ್ ಬಗ್ಗೆ ನಿಗಾ ಇರೋದಿಲ್ಲ. ಬೈತಾ ಇರ್ತಾರೆ ಎದುರುಗಡೆನು, ಏನಾಗಿದೆ ಇವರಿಗೆ ಅಂತೇಳಿ. ಕರೆಕ್ಟಾ? ಎದುರುಗಡೆಯಿಂದ ವೆಹಿಕಲ್ ಅವ್ರು ಬೈತಾ ಇರ್ತಾರೋದ ನಿಮಗೆ, ಎದುರುಗಡೆಯಿಂದ ಮೊಬೈಲ್ ಮಾತಾಡ್ಕೊಂಬಂದಿದ್ರೆ. ಗೊತ್ತಾಯ್ತಾ? ನಿಮ್ಮ ಮನಸ್ಸು ಅಲ್ಲಿ ಹೋಗಿರುತ್ತೆ, ನಿಮಗೆ ಜ್ಞಾನ ಇಲ್ಲ. ರಸ್ತೆಯಲ್ಲಿ ಸಂಚರಿಸ್ಬೇಕಾದ್ರೆ ನಿಮ್ಮ ಯಾರದು ತಂದೆ ತಾಯಿದು ಯಾರು ಗಾಡಿ ರೈಡ್ ಮಾಡ್ತಾರೆ ಅವರು ಪೂರ್ತಿ ಕಾನ್ಸಂಟ್ರೇಷನ್ ವೆಹಿಕಲ್ ಮೇಲೆ ಇರಬೇಕು. ನಾನು ಒಂದು ರಸ್ತೆಯಲ್ಲಿ, ಸಾರ್ವಜನಿಕ ರಸ್ತೆಯಲ್ಲಿ ವಾಹನ ಚಾಲನೆ ಮಾಡ್ತಾ ಇದ್ದೀನಿ, ಎದುರುಗಡೆಯಿಂದ ವೆಹಿಕಲ್ ಬರ್ತಿರೋ ಗಮನ ಇರಬೇಕು. ಸುರಕ್ಷತೆ ದೃಷ್ಟಿಯಿಂದ ಮೊಬೈಲ್ನ ರೈಡಿಂಗ್ನ ಅವಾಯ್ಡ್ ಮಾಡಬೇಕು. ನೀವು ಹೇಳಬೇಕು, ನಿಮ್ಮ ಯಾರೇ ಮಾತಾಡಿದ್ರು ಸೈಡಲ್ಲಿ ನಿಲ್ಲಿಸಿ ಮಾತಾಡಿ ಅಂತ ಹೇಳ್ಬೇಕು. ಮೊಬೈಲ್ ರೈಡಿಂಗ್ ಆಯಿತು. ಇನ್ನು ಅವಾಗಲೇ ಒಂದು ಸ್ಪೀಡ್ ಅವಾಯ್ಡ್ ಮಾಡಕ್ಕೆ ಹೇಳ್ಬೇಕು. ಸ್ಪೀಡ್ ಅವಾಯ್ಡ್ ಮಾಡೋಕ್ಕೆ ಮುಂಚೆ ಬರಬೇಕು. ಮೊಬೈಲ್ ರೈಡಿಂಗ್ ಮಾಡಬಾರ್ದು ಅಂತ ಹೇಳಬೇಕು. ಇನ್ನೊಂದು ಅವಾಗಲೇ ಏನದು ಡ್ರಂಕ್ ಅಂಡ್ ಡ್ರೈವ್ ಅಂತಂದ್ರು. ಗೊತ್ತಾಯ್ತಾ? ನಿಮ್ಮ ಮನೇಲಿ ಯಾರಿಗಾರು ಆ ಅಭ್ಯಾಸಗಳಿದ್ರೆ ಅವ್ರಿಗೆ ಹೇಳ್ಬೇಕು. ಗೊತ್ತಾಯ್ತಾ? ಅಪಘಾತ ಆಗುತ್ತೆ. ಗೊತ್ತಾಯ್ತಾ? ಅದಕ್ಕೂ ಸಹಿತ ಪೆನಾಲ್ಟಿ ಇದೆ. 10,000 ರಿಂದ 15,000 ರೂಪಾಯಿ ಫೈನ್ ಹಾಕ್ತಾರೆ. DL ಕ್ಯಾನ್ಸಲೇಷನ್ ಆಗುತ್ತೆ. ಇವೆಲ್ಲ ಇರೋಂಥದ್ದು. ಬಟ್ ನಿಮ್ಮ ಸುರಕ್ಷತೆ ದೃಷ್ಟಿಯಿಂದ ಆ ಅಭ್ಯಾಸಗಳಿದ್ರೆ ಅವರಿಗೂ ಸಹಿತ ಗಮನಕ್ಕೆ ತರಬೇಕು. ಕುಡಿದು ವಾಹನವನ್ನ ಚಾಲನೆ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಇದು ಇಂಪಾರ್ಟೆಂಟ್ ಆಗಿ ಕಂಡು ಬರುತ್ತದೆ. ಎಲ್ಲ ಸ್ಪೀಡ್ ಅವಾಯ್ಡ್ ಮಾಡೋದು, ಮೊಬೈಲ್ ರೈಡಿಂಗು, ಕುಡಿದು ಚಾಲನೆ ಮಾಡೋದು, ಇದು ನಿಮ್ಮ ಪೇರೆಂಟ್ಸಿಗೆ. ಇನ್ನು ಉಳಿದಂತೆ ಈಗ ನಮ್ಮ ಶಿವಮೊಗ್ಗ ಸಿಟಿಯಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಎಲ್ಲ ಕಡೆ CC ಕ್ಯಾಮ್ರಾ ಇದಾವೆ. ನೋಡಿದ್ದೀರಾ? ಎಲ್ಲ ಸರ್ಕಲ್ ಇದಾವೆ. ಎಲ್ಲೆಲ್ಲಿ ಸಿಗ್ನಲ್ ಇದೆಯೋ ಅಲ್ಲೆಲ್ಲ CC ಕ್ಯಾಮ್ರಾ ಇದಾವೆ. ಇವೆಲ್ಲ ಏನಕ್ಕೆ ಬಂದು ಗೊತ್ತಾಯ್ತಾ? ಸಿಗ್ನಲ್ಲು ಹಿಂದಿಂದ ನಿಂತು CC ಕ್ಯಾಮ್ರಾ ಯಾಕೆ ಬಂದು ಅಂತ ಗೊತ್ತಾಯ್ತಾ? ಸಿಗ್ನಲ್ ಬ್ರೇಕ್ ಮಾಡ್ತಾರೆ ಅನ್ನೋದಕ್ಕೋಸ್ಕರ CC ಕ್ಯಾಮ್ರಾ ಬಂತ. ಹೆಲ್ಮೆಟ್ ಹಾಕಲ್ಲ ಅಂತ CC ಕ್ಯಾಮ್ರಾ ಬಂತ. ಸ್ಪೀಡಾಗಿ ಓಡಿಸ್ತಾರೆ ಅಂತ ಸಿಗ್ನಲ್ ಬಂತು ಎಂದು CC ಕ್ಯಾಮ್ರಾ ಬಂತು. ಗೊತ್ತಾಯ್ತಾ? CC ಕ್ಯಾಮ್ರಾ ಏನಕ್ಕೆ ಬಂದಿದ್ದು ಅಂತಂದ್ರೆ, ಅಬ್ಸರ್ವ್ ಮಾಡ್ತಾರೆ ಯಾವ ಸರ್ಕಲ್ ಅಲ್ಲಿ ಪೊಲೀಸ್ನವ್ರು ಇದ್ದಾರೆ ಇವತ್ತು ಅಂತ. ಡೈಲಿ ಯಾವ್ಯಾವ ಸರ್ಕಲ್ ಅಲ್ಲಿ ಪೊಲೀಸ್ನವ್ರು ಸಿಗ್ತಾರೆ ಅಂತ ಅಬ್ಸರ್ವ್ ಮಾಡ್ತಾರೆ. ಹೌದಾ? ಯಾವ ಜಂಕ್ಷನ್ ಅಲ್ಲಿ ಪೊಲೀಸರು ಇರುತ್ತೆ ಅಂತ ಫಸ್ಟ್ ಅಬ್ಸರ್ವ್ ಮಾಡ್ತಾರೆ. ಏನ್ ಮಾಡ್ತಾರೆ ನೆಕ್ಸ್ಟ್ ಏನ್ ಮಾಡ್ತಾರೆ? ಪೊಲೀಸ್ನವ್ರಿಗೆ ಕಣ್ ತಪ್ಸಕ್ಕೋಸ್ಕರ ಬೇರೆ ದಾರಿಗಳನ್ನ ಹುಡುಕ್ತಾರೆ. ಈಗ ಹೆಲ್ಮೆಟ್ ಮರ್ತ್ ಬಂದಿರ್ತಾರ, ಈ ಸರ್ಕಲ್ ಹೋಗ್ಬೇಕು ಅಂತವ್ರು ಏನ್ ಮಾಡ್ತಾರೆ? ಪಕ್ಕದ ರೋಡಲ್ಲಿ ಅಡ್ಡಾರಿಯಿಂದ ಬರೋದನ್ನ ಅಭ್ಯಾಸ ಮಾಡ್ಕೊಂಡು ಕಣ್ ತಪ್ಪಿರೋದು. ಸಿಗ್ನಲ್ ಪೊಲೀಸ್ನವ್ರು ಕಾಣಿಸ್ತಿಲ್ಲಪ್ಪ, ಅವಾಗ ಸಿಗ್ನಲ್ ಜಂಪ್ ಮಾಡೋದು. ಹೌದಾ? ಇದನ್ನೆಲ್ಲ ಅವಾಯ್ಡ್ ಮಾಡಕ್ಕೋಸ್ಕರ ಏನಾಯ್ತು? CC ಕ್ಯಾಮ್ರಾ ಬಂತು. CC ಕ್ಯಾಮ್ರಾ ಕಣ್ ತಪ್ಸಕ್ಕಾಗಲ್ವಾ? ರೆಕಾರ್ಡ್ ಆಗಿರುತ್ತೆ. ಗೊತ್ತಾಯ್ತಾ? ಇದೆಲ್ಲರಿಗೂ ಅಪ್ಲೈ ಆಗಂತದ್ದು. ಇನ್ನು ಉಳಿದಂತೆ ನಿಮ್ಮ ಮನೇಲಿ ಏನು ವಾಹನ ಅಂತಂದಲ್ಲ, ವಾಹನಕ್ಕೆ ಸಂಬಂಧಪಟ್ಟ ಏನೇನು ಡಾಕ್ಯುಮೆಂಟ್ಸ್ ಇರ್ಬೇಕು ಅಂತ ಗೊತ್ತಿದ್ಯಾ? ಯಾರು ಗೊತ್ತಿರೋ ಒಬ್ರು ಹೇಳಿ ಕರೆಕ್ಟಾಗಿ. ಇಲ್ಲಿ ಉಳಿದರಿಗೆ ಕೇಳಿಸೋದು ಕರೆಕ್ಟಾಗಿ. ಯಾರು ಒಬ್ರು ಗೊತ್ತಿರೋ ಅಂತವ್ರು, ಗೊತ್ತಿಲ್ಲ ಯಾರಿಗೂ? ಒಂದು ವಾಹನಕ್ಕೆ ಸಂಬಂಧಪಟ್ಟಂಗೆ ಇರ್ಬೇಕಾಗಿರೋದು, ಒಂದು ರಿಜಿಸ್ಟ್ರೇಷನ್ ಆಗಿರ್ಬೇಕು, 2 ಇನ್ಶೂರೆನ್ಸ್ ಕಟ್ಟಿರ್ಬೇಕು, ಮೂರನೇದು ಏನಿರ್ಬೇಕು?
ನಾನು ಗಾಡಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಎಮಿಷನ್ ಇದು ಗಾಡಿಗೆ ಸಂಬಂಧಪಟ್ಟಂಗೆ, ಗೊತ್ತಾಯ್ತಾ? ಗಾಡಿ ಓನರಿಗೆ DL ಅವಶ್ಯಕತೆ ಇಲ್ಲ, ಗೊತ್ತಿದ್ಯಾ? ಗಾಡಿ ಓನರಿಗೆ DL ಅವಶ್ಯಕತೆ ಇಲ್ಲ, ಕರೆಕ್ಟಾ? ಗೊತ್ತಿದ್ಯಾ ಯಾರಿಗಾರು? ಗಾಡಿ ಓನರಿಗೆ DL ಅವಶ್ಯಕತೆ ಇಲ್ಲ. DL ಯಾರಿಗೆ ಬೇಕಾಗಿರೋದು? DL ಯಾರಿಗೆ ಬೇಕಾಗಿರೋದು? ಕರೆಕ್ಟಾ? ಗಾಡಿ ಇದೆ ಅಂದ ತಕ್ಷಣ DL ಅವಶ್ಯಕತೆ ಇಲ್ಲ. ಗಾಡಿ ಓಡಿಸ್ತೀನಿ ಅಂದ್ರೆ DL ಬೇಕು, ಗೊತ್ತಾಯ್ತಾ? ಗಾಡಿ ಯಾರ ಹೆಸರಿಗೆ ಬೇಕಾದ್ರೆ ರಿಜಿಸ್ಟ್ರೇಷನ್ ಆಗುತ್ತೆ, ಬಟ್ ಓಡಿಸೋರಿಗೆ ಚಾಲಕರಿಗೆ DL ಇರಬೇಕು, ಸರಿನಾ? ಇದು ಗಾಡಿ ಓಡಿಸೋರಿಗೆ ಚಾಲನೆ ಮಾಡ್ತೀನಿ ಅನ್ನೋರಿಗೆ DL ಇರಬೇಕು. ವಾಹನ ಇದ್ದರೆ ವಾಹನಕ್ಕೆ ರಿಜಿಸ್ಟ್ರೇಷನ್ ಆಗಿರ್ಬೇಕು, ಇನ್ಶೂರೆನ್ಸ್, ಎಮಿಷನ್, ಇವು ಸರ್ಟಿಫಿಕೇಟ್ಗಳು 2 ವೀಲರ್ ಇರಬೇಕು. 4 ವೀಲರ್ ಹೋದಾಗ, ಆಮೇಲೆ ಗೂಡ್ಸ್ ವೆಹಿಕಲ್ ಹೋದಾಗ ಪರ್ಮಿಟ್ ಅಂತ ಇನ್ನೊಂದು ಆಡ್ ಅಪ್ ಆಗುತ್ತೆ. ಇದು ಚೇಂಜಸ್ ಆಗುತ್ತೆ, ಪರ್ಮಿಟ್ ಟ್ಯಾಕ್ಸ್ ಬೇರೆ ಬರುತ್ತೆ. ಇನ್ನು ರೆಗ್ಯುಲರ್ 2 ವೀಲರ್ಗಳಿಗೆ ಎಷ್ಟು ಡಾಕ್ಯುಮೆಂಟ್ಸ್ ಇರಬೇಕು, ರಿಜಿಸ್ಟ್ರೇಷನ್ ಕಾರ್ಡು, ಇನ್ಶೂರೆನ್ಸ್, ಎಮಿಷನ್ ಇರಬೇಕು. ಗಾಡಿ ಚಲಾಯಿಸ್ತೀನಿ ಅಂದ್ರೆ DL ಇರಬೇಕು. ಇನ್ನು ಉಳಿದಂತೆ ನಿಮ್ಗಾಗ್ಲೇ ಹೇಳ್ದೆ ಅನ್ನ, ನೀವ್ಯಾರು ಮೋಟರ್ ಸೈಕಲ್ ರೈಡ್ ಮಾಡ್ತಾ ಇಲ್ಲ, ಆಮೇಲೆ ಏನಾದ್ರು ಸೈಕಲ್ ರೈಡ್ ಮಾಡ್ತಾ ಇರಿ ಅಂತ ಹೇಳಿದ್ರಿ, ಕರೆಕ್ಟಾ? ಸೈಕಲ್ ಹೆಲ್ಮೆಟ್ ಬಳಸ್ತಾ ಇದ್ದೀರಾ? ಇಲ್ಲ, ಯಾಕೆ? ಸೈಕಲ್ ಹೆಲ್ಮೆಟ್ ಬಳಸ್ತಾ ಇಲ್ಲ, ಬಳಸೋಂಗಿಲ್ವಾ? ಬಳಸಬೇಕು, ಬಳಸಬಾರ್ದು, ಕೈ ಎತ್ತಬೇಕು. ಯಾರ್ಯಾರು ಬಳಸಬೇಕು, ಯಾರ್ಯಾರು ಬಳಸಬಾರ್ದು? ಸೈಕಲ್ಗೆ ಬಳಸಬೇಕು ಅನ್ನೋರು ಕೈ ಎತ್ತಿ. ಸೈಕಲ್ಗೆ ಹೆಲ್ಮೆಟ್ ನ ಬಳಸಬೇಕು ಅನ್ನೋರು ಅಲ್ಲಿ ಅಷ್ಟು ಜನ ಎತ್ತಿದ್ರ ಕೈನ? ಕೈ ಇಳಿಸಿ. ಬಳಸಬಾರದು ಅನ್ನೋರು ಕೈ ಎತ್ತಿ. ನಾನು ಹೇಳ್ದಲ್ಲ, ಸರಿ ತಪ್ಪು ಪ್ರಶ್ನೆ ಇಲ್ಲ, ಇಲ್ಲಿ ಗೊತ್ತಿದೆ ಗೊತ್ತಿಲ್ಲ ಅನ್ನೋದಷ್ಟೇ ಪ್ರಶ್ನೆ. ಸೈಕಲ್ ಹೆಲ್ಮೆಟ್ ಬಳಸಬಾರದು ಅನ್ನೋರು ಯಾರಿಲ್ವಾ? ಆಯ್ತು, ಓಕೆ, ಗುಡ್. ಸೈಕಲ್ಗೆ ಹೆಲ್ಮೆಟ್ ನ ಬಳಸಬೇಕು, ಬಳಸಬಾರದು ಅನ್ನೋದು ಕಾನೂನಲ್ಲ. ನಿಮ್ಮ ಸುರಕ್ಷತೆ ದೃಷ್ಟಿಯಿಂದ ಹೆಲ್ಮೆಟ್ ನ ಎಲ್ಲಾ ಸಂದರ್ಭದಲ್ಲೂ ಕಂಪಲ್ಸರಿ ಬಳಸಬೇಕು. ಯಾಕೆ ಹೆಲ್ಮೆಟ್ ಬಳಸಬೇಕು ಅನ್ನೋದನ್ನು ಸಹಿತನು ನಿಮಗೆ ಗೊತ್ತಿರ್ಬೇಕು. ಹೆಲ್ಮೆಟ್ ಬಳಸಿದ್ರೆ ಏನಾಗ್ಬೋದು? ಆಕ್ಸಿಡೆಂಟ್ ಆಗಲ್ಲ. ಹೆಲ್ಮೆಟ್ ಬಳಸ್ತಾ ಇದ್ರೆ ಆಕ್ಸಿಡೆಂಟ್ ಆಗೋದಿಲ್ಲ. ಏನಾಗುತ್ತೆ? ತಲೆಗೆ ಸೇಫ್ಟಿ ಇರುತ್ತೆ, ಕರೆಕ್ಟಾ? ಅಂದ್ರೆ ಹೆಲ್ಮೆಟ್ ಅನ್ನ, ಗೊತ್ತಾಯ್ತಾ, ನಮ್ಮ ಸೇಫ್ಟಿಗೆ ರೈಡರ್ ಹಾಕ್ಬೇಕು, ನಮ್ಮ ಫ್ಯಾಮಿಲಿ ಸೇಫ್ಟಿಗೆ ಪಿಲಿಯನ್ಗೆ ಹಾಕ್ಸ್ಬೇಕು. ಅದೇ ರೀತಿ 4 ವೀಲರ್ ಬಂದಾಗ ನಮ್ಮ ಸೇಫ್ಟಿಗೆ ರೈಡರು, ಸೀಟ್ ಬೆಲ್ಟು, ಫ್ಯಾಮಿಲಿ ಸೇಫ್ಟಿಗೆ, ಫ್ರೆಂಡ್ ಸೇಫ್ಟಿಗೆ ಕೋ ಪ್ಯಾಸೆಂಜರ್ ಏನಿರ್ತಲ್ಲ, ಹಿಂದ್ಗಡೆ ಕೂತರು ಮುಂದ್ಗಡೆ ಕೂತರು ಎಲ್ಲರೂ ಸೀಟ್ ಬೆಲ್ಟ್ ಬಳಸ್ಬೇಕು. ಅರ್ಥ ಆಯ್ತಾ? ಇದು ಮಾಡ್ಬೇಕಾದ್ರೆ ಅತಿ ಮುಖ್ಯವಾಗಿ ನಮ್ಮ ಸೇಫ್ಟಿಗೋಸ್ಕರ ನಾವು ಮಾಡ್ಕೊಬೇಕಾಗಿರೋದು. ಇನ್ನು ಜಾಸ್ತಿ ಹೇಳ್ತಾ ಹೋದ್ರೆ ನಿಮ್ಮ ಸ್ಕೂಲ್ ಟೀಚರ್ ತರ ಪಾಠ ಮಾಡ್ಕೊಂಡು ಬಂದರೆ ಪಾಠ 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 ಆಗುತ್ತೆ, ಗೊತ್ತಾಯ್ತಾ? ಇದಕ್ಕಿಂತ ಜಾಸ್ತಿ ಹೇಳಿದ್ರೆ ಹಂಗೆ ಆಗತ್ತ, ಜಾಸ್ತಿ ಹೇಳ್ತಾ ಹೋದ್ರೆ, ಗೊತ್ತಾಯ್ತಾ? ನೀವು ಕಡ್ಡಾಯವಾಗಿ ಏನ್ ಮಾಡ್ಬೇಕು ಅಂದ್ರೆ ಸೀಟ್ ಬೆಲ್ಟು, ಹೆಲ್ಮೆಟ್ ಇವನ್ನ ಕಡ್ಡಾಯವಾಗಿ ಬಳಸಬೇಕು. ಕಡ್ಡಾಯವಾಗಿ ಮಾಡಬಾರ್ದಾಗಿರೋದೇ ಓವರ್ ಸ್ಪೀಡು, ಮೊಬೈಲ್ ರೈಡಿಂಗು, ಟ್ರಿಪಲ್ ರೈಡಿಂಗು, ಡ್ರಂಕ್ ಅಂಡ್ ಡ್ರೈವ್ ಇವನ್ನ ಮಾಡಬಾರ್ದು, ಸರಿನಾ? ಓಕೆನಾ? ಆಯ್ತು. ಇದ್ದಾಗ ನಿಮ್ ಸಿಗ್ನಲ್ ಕ್ಯಾಪ್ಚರ್ ಆಗಿರೋದು ಕರೆಕ್ಟು. ಆ ತರದನ್ನ ಇದ್ದಾಗ ಆ ತರದನ್ನ ನಮ್ಮವರು ಒಂದ್ಸಲ ವೆರಿಫೈ ಮಾಡ್ತಾರೆ. ನೀವು ಯಾರಿಗೆ ದಾರಿ ಬಿಟ್ಕೊಟ್ಟಿದ್ದೀರಿ, ನೀವು ಏನಕ್ಕೆ ಸಿಗ್ನಲ್ ಜಂಪ್ ಮಾಡಿದ್ದೀರಿ ಅಂತೇಳಿ ಗೊತ್ತಾ? ಅದನ್ನ ವೆರಿಫೈ ಮಾಡಾದ್ಮೇಲೆ ನೆಕ್ಸ್ಟ್ ಫರ್ದರ್ ನೋಟಿಸ್ ಆಗುತ್ತೆ. ಅರ್ಥ ಆಯ್ತಾ? ಸಿಗ್ನಲ್ಗೆ ಆಂಬುಲೆನ್ಸಿಗೆ ದಾರಿ ಬಿಟ್ಕೊಟ್ಟ ತಕ್ಷಣ ನೀವು ಸಿಗ್ನಲ್ ಜಂಪ್ ಕೌಂಟ್ ಆಗೋದಿಲ್ಲ. ವೆರಿಫೈ ಮಾಡ್ತಾರೆ ಇವ್ರು ಏನಕ್ಕೋಸ್ಕರ ಸಿಗ್ನಲ್ ಜಂಪ್ ಮಾಡಿದ್ದಾರೆ, ಅದಾದ್ಮೇಲೆ ನೋಟಿಸ್ ಹೋಗುತ್ತೆ. ನಿಮ್ದು ಕ್ಯಾಪ್ಚರ್ ಆಗಿರುತ್ತೆ, ರೆಕಾರ್ಡ್ ಅಲ್ಲೇ ಇರುತ್ತೆ. ರೆಕಾರ್ಡ್ ಯಾರು ಏನು ಮಾಡಕ್ ಬರಲ್ಲ, ನಿಮ್ ರೆಕಾರ್ಡ್ ಆಗಿರೋದನ್ನ ಡಿಲೀಟ್ ಮಾಡಕ್ ಬರಲ್ಲ. ಬಟ್ ವೆರಿಫಿಕೇಶನ್ ಆಗುತ್ತೆ. ವೆರಿಫಿಕೇಶನ್ ಆದಾಗ ಅದನ್ನ ಬಿಡ್ತಾರೆ, ನಿಮ್ಗೆ ಸಿಗ್ನಲ್ ಜಂಪ್ ನೋಟಿಸ್ ಹೋಗಲ್ಲ ನಿಮಗೆ.
ನಿಮಗೆ ಯಾರು ಲೈಸೆನ್ಸ್ ತಗೊಳಕ್ ಅವಕಾಶ ಇದೆ? ನಿಮಗೆ ಲೈಸೆನ್ಸ್ ತಗೊಳೋದಕ್ಕೆ ಅವಕಾಶ ಇದೆಯಾ? ನಿಮ್ಗೆ ಇದೆಯೋ ಇಲ್ವಾ? ಇದೆ, ಇಲ್ಲ ಅಲ್ಲ. 16 ಏಜ್ ಆದ್ಮೇಲೂ ಸಹಿತ ಲೈಸೆನ್ಸ್ ತಗೊಳಕ್ ಅವಕಾಶ ಇದೆ. ನೀವು ನಿಮ್ಮ ಮೇಲೆ ಮಾತಾಡಿದ್ರೆ ನಿಮ್ ಪ್ರಶ್ನೆ ಉತ್ತರ ಸಿಗಲ್ಲ. ನಿಮ್ಮಲ್ಲೇ ಮಾತಾಡಿದ್ರೆ ನಿಮ್ಗೆ ಉತ್ತರ ಸಿಗೋದಿಲ್ಲ. ಕರೆಕ್ಟಾ? ಸಿಸಿ ಕಡಿಮೆ ಇರೋ ವೆಹಿಕಲ್ಗಳಿಗೆ, ಸಿಸಿ ಗೊತ್ತಾಯ್ತಾ? ವೆಹಿಕಲ್ಗಳಿಗೆ ಸಿಸಿ ಮೇಲೆ ವೆಹಿಕಲ್ ಕಡಿಮೆ ಸಿಸಿ ಇರೋ ವೆಹಿಕಲ್ಗಳಿಗೆ ಲೈಸೆನ್ಸ್ ಕೊಡ್ತಾರೆ ನಿಮಗೂ ಸಹಿತ. ಗೊತ್ತಾಯ್ತಾ? ಅದು ಗೇರ್ ಗಾಡಿ ಅಲ್ಲ, ವಿತೌಟ್ ಗೇರ್ ಗಾಡಿಗಳನ್ನ ಕಡಿಮೆ ಸಿಸಿ ಇರುವಂತ ವೆಹಿಕಲ್ಗಳಿಗೆ